ರಾಯರ ಸನ್ನಿಧಿ ಮಂತ್ರಾಲಯದಲ್ಲಿ ಕಾರ್ಮಿಕರ ಶೆಡ್ಡಿನಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಮಂತ್ರಾಲಯದಲ್ಲಿ ಕಾರ್ಮಿಕ ಶೆಡ್ನಲ್ಲಿ ಸಿಲಿಂಡರ್ ಸ್ಫೋಟ ಆಗಿರುವಂಥದ್ದು. ಕಾರ್ಮಿಕರು ಇದ್ದಂತಹ ಶೆಡ್ನಲ್ಲಿ ದುರ್ಘಟನೆ ನಡೆದಿದೆ. ಭಕ್ತರ ವಸತಿ ಗೃಹಗಳ ಬಳಿಯೇ ಇರುವಂತಹ ಕಾರ್ಮಿಕರ ಶೆಡ್ನಲ್ಲಿ ಈ ಸ್ಫೋಟ ಸಂಭವಿಸಿರುವಂಥದ್ದು. ಸೇವಾಕರ್ತರು ಬೆಳಗ್ಗೆ ಶ್ರೀ ಸುಯತೀಂದ್ರ ತೀರ್ಥ ಕಾಲೋನಿಯಲ್ಲಿ ಇರುವಂತಹ ಭಕ್ತರ ವಸತಿ ಗೃಹದ ಪಕ್ಕದಲ್ಲೇ ಶೆಡ್ನಲ್ಲಿ ಆಗಿದೆ. ಬಿಸಿಲಿನ ತಾಪ ಜೊತೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಸ್ಫೋಟ ಆಗಿರಬಹುದು ಅನ್ನುವ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಸಿಲಿಂಡರ್ ಸ್ಫೋಟದಿಂದಾಗಿ ರಾಯರ ಭಕ್ತರು ಅಲ್ಲಿ ಬಂದಿದ್ದಂಥವ್ರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಸ್ಥಳಕ್ಕೆ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಶ್ರೀಗಳು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. 5 ಶೆಡ್ಗಳಲ್ಲಿ 20 ಜನರಿಗೆ ರೇಷನ್ ಅಗತ್ಯ ವಸ್ತುಗಳನ್ನು ನೀಡುವ ಭರವಸೆಯನ್ನು ನೀಡಿದ್ದಾರೆ. 5 ಶೆಡ್ಗಳಲ್ಲಿ 20 ಜನ ವಾಸ ಮಾಡ್ತಾ ಇದ್ರು. ಅವರಿಗೆ ಇದರಿಂದಾಗಿ ನಷ್ಟ ಆಗಿರೋ ಹಿನ್ನೆಲೆಯಲ್ಲಿ ಅವರಿಗೆ ಅಗತ್ಯ ವಸ್ತುಗಳು ಹಾಗೆ ರೇಷನ್ ಅನ್ನು ಕೊಡ್ತೀವಿ ಅಂತ ಹೇಳಿ ಶ್ರೀಗಳು ಭರವಸೆಯನ್ನು ನೀಡಿದ್ದಾರೆ. రస్తలో ఉన్నటువంటి మన నరహరి తీర్థ వసతి గృహం పక్కన తాత్కాలికంగా బీహార్ తదితర ప్రాంతాల నుండి వచ్చి ఇక్కడ పనిచేసేటువంటి వర్కర్స్కు నిర్మించిన తాత్కాలిక షెడ్లు అక్కడ వాళ్ళు నివసిస్తూ ఉన్నారు. అలాంటి షెడ్లో ఈ ఎండ తీవ్రతకు అక్కడ ఉన్నటువంటి సిలిండర్లు ఇవన్నీ కూడా పేరడం అనేటువంటిది జరిగింది. భగవంతుని రాఘవేంద్ర స్వాముల వారి దయ వలన ఎవరికి ప్రాణాపాయం ఎలాంటివి జరగలేదు. పెద్ద సిలిండర్ను పక్కకు జరిపి ఆ ప్రమాదాన్ని ఆపారు. చిన్న సిలిండర్ మూడు పేలాయి. అయితే అక్కడ ఉన్నటువంటి కిరాణం కానీ వస్తువులు కానీ బట్టలు కానీ ఇవన్నీ కాలిపోయినాయి. వాళ్ళకు కావలసినటువంటి సహాయ చర్యలను మఠం తరఫున మేము చేపట్టాము. ఈ సకాలంలో మన పోలీస్ సిబ్బంది అలాగే కరెంట్ ఎలక్ట్రిక్ డిపార్ట్మెంట్ వాళ్ళు అలాగే ఫైర్ డిపార్ట్మెంట్ వాళ్ళు అలాగే గ్యాస్ డిపార్ట్మెంట్ వాళ్ళు అందరూ కూడా స్పందించి ఈ కార్యక్రమానికి హుటాహుటిన ఇక్కడ ఇచ్చేసి ఈ ప్రమాదాన్ని ఆపగలిగారు. వారు ఈ ప్రమాదానికి గురి అయినటువంటి ఆ వర్కర్స్ వాళ్ళందరికీ కూడా మఠం తరఫున అన్ని వ్యవస్థలను కూడా దవస ధాన్యాలను బట్టలను వాళ్ళకు కావలసినటువంటి సౌకర్యాలను మఠం అందిస్తుంది. వాళ్ళు ఎలాంటి ಭಯಪಡಾಲ್ಸಿನటువంటి ದಿಗ್ಭ್ರಾಂತಿ ಚೆಂದಾಲ್ಸಿನ ಅವಸರ లేదు. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, 3 ಚಿಕ್ಕ ಸಿಲಿಂಡರ್ಗಳು ಸ್ಫೋಟ ಆಗಿದ್ದಾವೆ. ಬಿಸಿಲಿನ ತಾಪಕ್ಕೆ ಸ್ಫೋಟ ಆಗಿದೆ ಅಂತೇಳಿ ತಿಳಿದು ಬಂದಿದೆ ಅಂತೇಳಿ ಶ್ರೀಗಳೇ ಮಾಹಿತಿಯನ್ನು ಕೊಡ್ತಾ ಇದ್ರು. ದೊಡ್ಡ ಸಿಲಿಂಡರ್ಗಳನ್ನೆಲ್ಲ ಅಲ್ಲಿದ್ದ ಕಾರ್ಮಿಕರೇ ಹೊರಗಡೆ ತೆಗೆದಿದ್ದರಿಂದ ಭಾರಿ ಅನಾಹುತ ತಪ್ಪಿದೆ ಅಂತ ಹೇಳಿ. ಬಿಸಿಲಿನ ತಾಪವೇ ಕಾರಣವಾ, ಬೇರೆ ಏನಾದರೂ ಕಾರಣ ಇದೆಯಾ ಶ್ರೀಕಾಂತ್? ನವೀನ್, ರಾಯಚೂರು ಮಂತ್ರಾಲಯದ ರಾಯರ ಮಠದಲ್ಲಿ ಕಟ್ಟಡ ಕೆಲಸ ಮಾಡ್ತಾ ಇದ್ದಂಥವ್ರು ಟೈಲ್ಸ್ ಕೆಲಸ ಮಾಡಿಕೊಂಡಿದ್ದಂತಹ ಕಾರ್ಮಿಕರ ಶೆಡ್ ನಲ್ಲಿ ಈ ಒಂದು ಬಿಸಿಲಿನ ತಾಪಕ್ಕೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಈ ಒಂದು ಅಗ್ನಿ ಅವಘಡ ಉಂಟಾಗಿದೆ. ಈ ಒಂದು ಬೆಂಕಿಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ. ಅಂದ್ರೆ ಗುರುಗಳು ಹೇಳೋ ರೀತಿಯಲ್ಲೇ 3 ಚಿಕ್ಕ ಸಿಲಿಂಡರ್ಗಳು ಸ್ಫೋಟ ಆಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈ ಸ್ಫೋಟಕ್ಕೆ ಕಾರಣ, ಬೆಂಕಿಗೆ ಕಾರಣ ಏನು ಅಂತಂದ್ರೆ ಅತಿ ಹೆಚ್ಚಿನ, ಯಾಕಂದ್ರೆ ಟಿನ್ ಶೆಡ್ಗಳಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಸರಿಸುಮಾರು 44 ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲಿದೆ. ಸೊ ಈ ಒಂದು ಶಾಖದ ಪರಿಣಾಮನೇ ಒಂದು ಬಿಸಿಲು ತಾಗಿದೆ ಅನ್ನುವಂತ ಒಂದು ರೀಸನ್ ಅನ್ನ ಅಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಯಾವುದೇ ಖಚಿತ ಮಾಹಿತಿ ಈವರೆಗೂ ಸಿಕ್ಕಲ್ಲ. ಇದರ ಪರಿಣಾಮವಾಗಿ 3 ಚಿಕ್ಕ ಸಿಲಿಂಡರ್ಗಳು ಸ್ಫೋಟ ಆಗಿದೆ. 5 ಶೆಡ್ ನಲ್ಲಿ ವಾಸಿಸ್ತಾ ಇದ್ದಂತಹ 20 ಜನರಿಗೆ ಯಾವುದೇ ಪ್ರಾಣಾಪಾಯದ ಏನು ಸಮಸ್ಯೆ ಇಲ್ಲ. ಅವರು ಆಚೆ ಓಡ್ ಬಂದಿದ್ದಾರೆ. ಬೆಂಕಿ ಯಾವಾಗ ಕಾಣಿಸ್ಕೊತಾ ಅವರು ಓಡ್ ಬಂದಿದ್ದಾರೆ. ಇನ್ನು ಒಳಗಡೆ ಇದ್ದಂತಹ ಸಿಲಿಂಡರ್ಗಳನ್ನು ಸಹ ಆಚೆ ತೆಗೆದಿದ್ದಾರೆ. ಒಂದು ಸ್ಪಾಟ್ಗೆ ಸುಬುಧೇಂದ್ರ ತೀರ್ಥರು ಬಂದಿದ್ದಾರೆ. ಬಂದು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಭರವಸೆಗಳನ್ನ ಕೊಟ್ಟಿದ್ದಾರೆ. ನಿಮ್ಗೆ ರೇಷನ್ ಆಗಿರ್ಬೋದು, ನಿಮ್ಗೆ ಏನೆಲ್ಲ ಅಗತ್ಯ ವಸ್ತುಗಳು ಬೇಕೋ ಅವೆಲ್ಲರೂ ನಾನು ಮಾಡ್ಕೊಡ್ತೀನಿ, ಯಾವುದೇ ಚಿಂತೆಗೀಡಾಗಬೇಡಿ ಅನ್ನುವಂತ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ. ರಾಯಚೂರು ಮಂತ್ರಾಲಯದಲ್ಲಿ ಈ ರೀತಿಯಾದಂತಹ ಅವಘಡಗಳು ಶೆಡ್ ನಲ್ಲಿ ಯಾವುದು ಈ ರೀತಿಯಾದಂತಹ ಅವಘಡಗಳು ಆಗಿರ್ಲಿಲ್ಲ. ಆದ್ರೆ ಆಕಸ್ಮಿಕವಾಗಿ ಬೆಂಕಿ ಅವಘಡ ಆಗಿರೋದ್ರಿಂದ, ಸ್ಫೋಟ ಆಗಿರೋದ್ರಿಂದ ಸ್ಥಳೀಯರು ಸಹ ಬೆಚ್ಚಿ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳ ಸಿಬ್ಬಂದಿಗಳಾಗಿರ್ಬೋದು, ಮಂತ್ರಾಲಯದ ಪೊಲೀಸರು ಬೆಂಕಿ ನಂದಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬಿಸಿಲಿನ ತಾಪ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲಿಗೆ ಆಚೆ ಹೋಗೋಕ್ಕೂ ಆಗ್ತಾ ಇಲ್ಲ. ಆರೋಗ್ಯದ ಸಮಸ್ಯೆನ ಆಗ್ತಾ ಇದೆ. ಒಂದ್ ಕಡೆ ಈ ರೀತಿಯಾದಂತಹ ಒಂದು ಅಡ್ಡ ಪರಿಣಾಮಗಳು
ಜನರ ಮೇಲೆ ಬೀರ್ತಾ ಇದೆ. ಈ ಟಿನ್ನಿನ ಶೆಡ್ ಒಳಗಡೆ ವಾಸ ಮಾಡತಂತಹ ಅವರಿಗೆ ಬೆಂಕಿ ಯಾವ ರೀತಿಯಾಗಿ ತಗುಲ್ತು ಅನ್ನುವಂಥದ್ದೇ ಬಹಳ ನಿಗೂಢವಾಗಿದೆ. ಈ ಒಂದು ಬಿಸಿಲಿನ ತಾಪಕ್ಕೆನೆ ಬೆಂಕಿ ಹತ್ತಿರಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನ ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಗಳು ನೀಡ್ತಾ ಇದ್ರು. ಈ ಒಂದು ಘಟನೆ ಮಂತ್ರಾಲಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಡೆದಿರೋದ್ರಿಂದ ಅಲ್ಲೇ ಪಕ್ಕದಲ್ಲೇ ಈ ಒಂದು ಘಟನೆ ನಡೆದಿರೋದ್ರಿಂದ ಕೂಡಲೇ ಎಲ್ಲ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು ಸ್ಥಳಕ್ಕೆ ಬಂದು ಈ ಒಂದು ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಬಿಸಿಲಿನ ತಾಪದಿಂದಲೇ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಹೊತ್ತಿರಬಹುದು ಅನ್ನುವಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ತನಿಖೆಯನ್ನು ಸಹ ಪೊಲೀಸರು ಕೈಗೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಮಂತ್ರಾಲಯದಲ್ಲಿ ಕಾರ್ಮಿಕರ ಶೆಡ್ ಏನಿದೆ ಇಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದ್ರಿಂದ ಸ್ಥಳೀಯರು ಸಹ ಕೆಲ ಕಾಲ ಆತಂಕಕ್ಕೆ ಈಡಾಗಿದ್ರು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.